ಹಲೋ ಗಾಯ್ಸ್. ಸೊ ಇದು ಇವಾಗ ನಂದು ಫ್ರೇಮೆಲ್ಲ ಹಾಕ್ಸಿ ಆಗಿದೆ. ಇದು ಡ್ರಾಯಿಂಗ್ನ ತೆಗೆದು ನೋಡಬೇಕು ಹೇಗಾಗಿದೆ. ಚೆಂದ ಆಗಿದೆ ಅಲ್ಲ, ಫ್ರೇಮ್ ಹಾಕಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದನ್ನ ನಮ್ಮ ಕ್ಲಾಸ್ ಬಾಯ್ ಬಿಡಿಸ್ಕೊಟ್ಟಿದ್ದು. ಚೆಂದ ಬಿಡಿಸಿದ್ದಾನೆ, ಬಿಡಿಸಿ ಫ್ರೇಮ್ ಹಾಕಿ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ನಾನು ಡ್ರಾಯಿಂಗ್ ಮಾಡ್ತೀನಿ ಅಂದರೆ ಅಷ್ಟು ಪರ್ಫೆಕ್ಟಾಗಿ ನಂಗೆ ಬರಲ್ಲ. ಸೊ ಪರ್ಫೆಕ್ಟಾಗಿ ಬರೋರ್ಗೆ ಕೊಟ್ಟಿದ್ದೆ. ಹೇಗಿದೆ? ಇವಳು ನನ್ನ ಫ್ರೆಂಡ್ ಅಫ್ನಾ ಅಂತ, ನನ್ನ ಬೆಸ್ಟ್ ಫ್ರೆಂಡ್. ಇಲ್ಲಿ ನಾನು ಮಾಡಿದ್ದೀನಿ, ಬಟ್ ಫ್ರೇಮ್ ಹಾಕ್ಸಿಲ್ಲ, ಹಾಗೆ ಡ್ರಾಯಿಂಗ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಸದ್ಯಕ್ಕೆ 2 ಮಾಡಿದ್ದೀನಿ. ನಾನು ಮಾಡಿದ್ದು, ನಾನು ಮತ್ತು ಫೋಟೋ ಇತ್ತು, ಅದನ್ನ ನೋಡಿ ಮಾಡಿದ್ದು. ಚೆನ್ನಾಗಿದೆಯಾ? ಆ್ಯಕ್ಚುಲಿ ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಡ್ರಾಯಿಂಗ್ ಮಾಡಬೇಕು. ಅವಳು ನನಗೆ ತುಂಬ ಸತಿ ಕೇಳಿದ್ದಾಳೆ, ಡ್ರಾಯಿಂಗ್ ಮಾಡಿ ಕೊಡಿ, ನಂದು ಫೇಸ್ನ ಡ್ರಾಯಿಂಗ್ ಮಾಡಿ ಕೊಡು ಅಂತ ತುಂಬ ಸತಿ. ನಾನು ನಂದು ಮಾತ್ರ ಬಿಡಿಸ್ತಿದ್ದೆ, ಬೇರೆಯವ್ರದ್ದು ಬಿಡಿಸ್ಕೊಡ್ತಾಯಿದ್ದಿಲ್ಲ. ಅವಳು ಅಷ್ಟೊಂದು ಕೇಳ್ತಾಯಿದ್ಲು. ಅವಳು ಈಗಲೂ ಕೇಳ್ತಿದ್ಲು, ನನ್ನ ಬರ್ತ್ಡೇ ಗಿಫ್ಟಾಗಿ ನಂದು ಚಿತ್ರ ಒಂದು ಬಿಡಿಸಿ ಕೊಡ್ತೀಯಾ ಅಂತ. ಸೊ ಅವಳಿಗೆ ಗೊತ್ತಿರೋದೇ ಈಗ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಲ್ವ, ಹಾಗಾಗಿ ಅವಳಿಗೆ ಇದೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ನಂದು ಇವಳು ಅಫ್ನಾ, ಇನ್ನೊಂದು ಫ್ರೆಂಡ್ ಇದ್ದಾಳೆ ಅಖಿಲ ಅಂತ. ಸೊ ಅವಳಿಗೂ ಡ್ರಾಯಿಂಗ್ ಮಾಡಬೇಕು. ತುಂಬ ಟೈಮ್ ಹಿಡಿಯುತ್ತೆ, ಏನು ಮಾಡೋದು. ಇವತ್ತು ಇದೆಲ್ಲ ಮೊನ್ನೆ ಎಲ್ಲ ಕುತ್ಕೊಂಡು ಮಾಡಿದ್ದು ಡ್ರಾಯಿಂಗ್. ಸೊ ಇವತ್ತು ಕುತ್ಕೊಂಡು ಸ್ವಲ್ಪ ಬಿಡಿಸ್ಬಿಟ್ಟು. ಹಲೋ ಮೈ ಡಿಯರ್ ಲವ್ಸ್. ಈಗ ನಾನು ಮಾರ್ಕೆಟಿಗೆ ಹೋಗಬೇಕು, ಸ್ವಲ್ಪ ತಿಂಡಿ ತಗೊಬರಬೇಕು. ಯಾಕಂದರೆ ನಾಳೆ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಲ್ಲ, ಅದಕ್ಕೆ. ಸೊ ಅವಳು ಹಾಸ್ಟೆಲಲ್ಲಿರೋದು, ಅವ್ರನ್ನ ಹೊರಗೆಲ್ಲೂ ಬಿಡಲ್ಲ. ಅವರು ಕ್ಯಾಂಪಸ್ ಅಂದರೆ ಆ ಕ್ಯಾಂಪಸ್ ಒಳಗೇ ಇರಬೇಕು. ಸೊ ಅದಕ್ಕೋಸ್ಕರ ನೋಡೋಕ್ಕೆ ಹೋದಾಗ ಏನಾದರೂ ತೊಗೊಂಡೋಗ್ಬೇಕಲ್ಲ, ಅದಕ್ಕೆ ತಿಂಡಿ ತೆಗಿಯೋಕ್ಕೆ ಹೋಗ್ತಾಯಿದ್ದೆ. ಮತ್ತು ಮಾರ್ಕೆಟಿಗೆ ಥಿಂಗ್ಸ್ ತಗೊಬರೋಕ್ಕೆ ಹೋಗ್ತಾಯಿದ್ದೆ. ಈಗ ಟೈಮ್ ಒಂದು 6 ಗಂಟೆ ಆಗಿದೆ. ಮಾರ್ಕೆಟಿಗೆ ಹೋಗ್ತಾ ಇದ್ದೆ, ಸ್ವಲ್ಪ ಥಿಂಗ್ಸ್ ತಗೊಬರೋಣ ಅಂದ್ಬಿಟ್ಟು. ಇಲ್ಲೊಂದು ಶಾಪಿಗೆ ಹೋಗಿ ಅವಲಕ್ಕಿ ತಗೊಂಡೆ. ಅವಲಕ್ಕಿ ಮತ್ತು ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ಅರಿಶಿನ, ಟರ್ಮರಿಕ್ ಪೌಡರ್. ಅದು ತಗೊಂಡು ಬೇರೆ ಶಾಪಿಗೆ ಮತ್ತು ಪೋರಿ ಹುಡ್ಕೊಂಡು ಹೋದೆ. ಎಲ್ಲೂ ಪೋರಿ ಸಿಕ್ಕೇ ಇಲ್ಲ ನನಗೆ. ಮತ್ತು ಇಲ್ಲಿ ಬಂದುಬಿಟ್ಟು ಬೆಳ್ಳುಳ್ಳಿ ತೊಗೊಂಡ್ಬಂದೆ. ನೋಡಿ ಇಷ್ಟು ತಗೊಬಂದೆ. ಒಬ್ಬಳೇ ಹೋಗಿದ್ದೆಲ್ಲ ಮಾರ್ಕೆಟಿಗೆ, ನನಗೆ ವೀಡಿಯೋ ಮಾಡೋಕ್ಕೊಂಥರ ಆಯಿತು. ಅದು ಅಲ್ಲದೆ ಮರ್ತೋಯ್ತು, ತುಂಬ ಮಳೆನೂ ಬರ್ತಾಯಿತ್ತು. ಸೊ ಬೇಗ ಹೋಗಿ ಎಷ್ಟು ಎತ್ತಾಕೊ ಬಂದಿದ್ದೀನಿ. ಈಗ ಅದನ್ನ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಸ್ನ್ಯಾಕ್ಸ್ ರೆಡಿ ಮಾಡಿ ನೋಡಿ, ನಾನೇ ಕೈಯಾರ ಮಾಡ್ತೀನಿ ನನ್ನ ಫ್ರೆಂಡಿಗೆ ಸ್ನ್ಯಾಕ್ಸ್. ಗಾರ್ಲಿಕ್ಕಿಗೆ ರೇಟ್ ಜಾಸ್ತಿ ಇದೆ. ಇಷ್ಟಕ್ಕೆ ನಾನು 40 ರೂಪೀಸ್ ಕೊಟ್ಟೆ. ಏನಿದೆ ಏನಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಗಾರ್ಲಿಕ್. ಐ ಲವ್ ಗಾರ್ಲಿಕ್. ಸೊ ಬನ್ನಿಗ ಸ್ನ್ಯಾಕ್ಸ್ ಮಾಡೋಣ. ಎಲ್ಲ ತಂದಿದ್ದೀನಿ ಸ್ನ್ಯಾಕ್ಸ್ ಮಾಡೋಕ್ಕೆ ಏನೆಲ್ಲ ಇದೆ ಅಂತ. ಫಸ್ಟ್ ನಮ್ಮದು ಇದಕ್ಕೆ ಕಲರ್ ಕೊಡೋಣ. ಆಯಿಲ್ ಹಾಕ್ಕೊಳ್ಳೋಣ. ಲೈಟ್ ವಾಮಲ್ಲಿ ಇರಬೇಕು ಆಯಿಲ್ ಯಾವತ್ತು, ಯಾಕಂದರೆ ಅದು ಸೀದೋಗ್ಬಿಡುತ್ತೆ. ಆಮೇಲೆ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಸ್ಕಿಪ್ ಮಾಡ್ಕೋಬೋದು. ಚಿಲ್ಲಿ ಪೌಡರ್ ಬೇಡ ಅಂದರೆ, ನೆಸೆಸರಿ ಇಲ್ಲ. ಆಮೇಲೆ ಸಾಲ್ಟ್ ಇದು ಹಸಿ ಸ್ಮೆಲ್ ಹೋಗ್ಲಿಕ್ಕೆ ಮಾಡ್ತಾ ಇರೋದು. ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿ ಆಯಿತಾ.
ಎಕ್ಸಸ್ ಹೀಟ್ ಮಾಡಬೇಡಿ, ಅದು ಬ್ಲ್ಯಾಕ್ ಕಲರ್ ಟರ್ನ್ ಆಗಿಬಿಡುತ್ತೆ. ಸೊ ಈ ಕಲರಲ್ಲೇ ಇರಲಿ. ತುಂಬ ಹೀಟ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ. ಅವಲಕ್ಕಿ ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಲೈಟಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆಮೇಲೆ ತಗೋತೀನಿ. ನೋಡಿ ಗೈಸ್, ಕಲಸಿ ಆದಮೇಲೆ ಈ ಥರ ಆಗುತ್ತೆ. ಫುಲ್ ಯೆಲ್ಲೋ ಕಲರಲ್ಲಿ. ಅಲ್ಲಿ ಟೆಂಪಲಲ್ಲಿ ಸಾಂಗ್ ಆಗ್ತಾಯಿದೆ, ಸೊ ಡೋಂಟ್ ಮೈಂಡ್ ಇಟ್. ಬಟ್ ನಾನೊಂದು ಮಿಸ್ಟೇಕ್ ಮಾಡಿದೆ. ನಂಗೆ ಗೊತ್ತಿತ್ತಿಲ್ಲ ಇದು ಕಲಸಿ ಆದಮೇಲೆ ಸ್ವಲ್ಪ ಬಿಸಿ ಮಾಡೋಣ, ಅಂದರೆ ಏನಾದರೂ ಹಾಳಾಗ್ಬೋದು ಅಂದ್ಬಿಟ್ಟು ನೋಡಿದೆ. ನಾನು ಬಿಸಿ ಮಾಡೋಕ್ಕೆ ಹೋದಾಗ ಈ ಥರ ಕರಿ ಆಗ್ಬಿಡ್ತು. ಸೊ ಅವಲಕ್ಕಿ ಹಾಕಿ ಬಿಸಿ ಮಾಡಿಬಿಡಿ ಆಯ್ತಾ, ಇದರಲ್ಲಿ ಕರಿ ಆಗ್ಬಿಡ್ತು. ಸೊ ಈಗ ಸೇಮ್ ಪ್ರೊಸೆಸ್ನ ಪೊರಿಗೆ ಮಾಡ್ತಾಯಿದ್ದೀನಿ. ಎಕ್ಸಸ್ ಆಯಿಲ್ ಪೋರ್ ಮಾಡಿ ಆಯಿತಾ, ಹಾಗಾದರೆ ಮಾತ್ರ ಎಲ್ಲದಕ್ಕೂ ಎಂತ ಆಗೋದು. ಟರ್ಮರಿಕ್ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಎಲ್ಲೋ ಕಲರ್ ಇದೆ ಟರ್ಮರಿಕ್. ಫೈನಲ್ ಈಗ ಮಿಕ್ಸ್ ಆಯಿತು. ಈಗ ನಮ್ದು ಎಂತ ಪೋರಿನೂ ರೆಡಿ ಆಗಿದೆ, ಹಾಗೆ ಅವಲಕ್ಕಿನೂ ರೆಡಿ ಆಗಿದೆ. ಸೊ ಗಾಯ್ಸ್, ಈಗ ಇದು ಫೈನಲ್ ಸ್ಟೆಪ್ಪಿಗೆ ಇಷ್ಟು ಇಟ್ಕೊಂಡಿದ್ದೀನಿ. ಈ ಕಡೆ ಕಡಲೆ, ಇದೇನು ಪೊಟ್ಟು ಕಡಲೆ ಮತ್ತು ಕರಿ ಲೀವ್ಸ್, ಚಿಲ್ಲಿ, ಹಾಗೆ ಗಾರ್ಲಿಕ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫೈನಲ್ ಸ್ಟೆಪ್, ಆಯಿಲ್ ಪೋರ್ ಮಾಡಿ. ಈ ಟೀ ಟೈಮ್ ಸ್ನ್ಯಾಕ್ಸ್ ಚಂದ ಇರುತ್ತೆ. ಒಂದ್ಸತಿ ಹೀಟ್ ಆಯಿತು ಅಂದರೆ ಗಾರ್ಲಿಕ್ ಹಾಕಿ. ಇಂಥ ಗಾರ್ಲಿಕ್ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕೋಣ. ಕಡಲೆ ಹಾಕೋಣ. ಇದು ಜಾಸ್ತಿ ಹುರಿಬೇಕು ಅಂತಿಲ್ಲ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಫ್ರೈ ಮಾಡಿದ್ರೆ ಸಾಕಿದೆ. ನನಗೆ ಈಗಲೂ ನೆನಪಿದೆ, ಒಂದ್ಸತಿ ಬ್ಯಾಂಗ್ಳೂರಿಗೆ ನಾನು ಹೋಗ್ಬಿಟ್ಟಿದ್ದಾಗ ನಮ್ಮಮ್ಮ ನಮ್ಮ ಫ್ರೆಂಡ್ಸಿಗೆಲ್ಲ ಮಾಡಿಕೊಟ್ಟಿದ್ರು. ನೈಟ್ 12 ಗಂಟೆ ಕುತ್ಕೊಂಡು ಮಾಡಿಕೊಟ್ಟಿದ್ರು. ಅದು ಬೇರೆ ನಾನು ನೈಟ್ 10 ಗಂಟೆಗೆ ಹೇಳ್ತಿದ್ದೀನಿ ಅಮ್ಮ ಏನಾದರೂ ಮಾಡ್ಕೊಂಡು ತಗೊಂಡು ಹೋಗೋಕ್ಕೆ ಅಂತ. ಆಗ ಅಮ್ಮ ನೈಟ್ ಕುತ್ಕೊಂಡು ಮಾಡಿದ್ದೆ. ಈಗಲೂ ನೆನಪಿದೆ. ಈಗ ನೋಡಿದ್ರೆ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ನನ್ನ ಫ್ರೆಂಡ್ಸಿಗೆ. ಟರ್ಮರಿಕ್ ಪೌಡ್ರ್ ಹಾಕೊಳ್ಳೋಣ, ಯಾಕಂದರೆ ಕಲರ್. ಈಗ ಫೈನಲ್ ಸ್ಟೆಪ್ ಮಾಡ್ಕೊ ಬಂದಿದ್ದೀವಲ್ಲ, ಸ್ವಲ್ಪ ಸ್ವಲ್ಪ ಹಾಕೋಣ. ಆಮೇಲೆ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ರೆಡಿಯಾಗಿದೆ ಪೂರಿ. ಸೊ ಗಾಯ್ಸ್, ಫೈನಲಿ ಸ್ನ್ಯಾಕ್ಸ್ ರೆಡಿ ಆಯಿತು. ಇನ್ನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ನೋಡಬೇಕು ಏನು ಕಮ್ಮಿ ಇದೆ ಅಂತ. ಫಸ್ಟ್ ಅವಲಕ್ಕಿ. ಚೆನ್ನಾಗಾಗಿದೆ, ಎಲ್ಲ ಕರೆಕ್ಟಾಗಿದೆ. ನೆಕ್ಸ್ಟ್ ಪೂರಿ. ಚೆನ್ನಾಗಿದೆ. ಸೊ ಗೈಸ್, ನಾನು ತುಂಬ ಭಯ ಪಟ್ಕೊಂಡಿದ್ದೆ, ಅಮ್ಮ ಇಲ್ಲದೆ ಹೇಗಾಗುತ್ತೆ ನಂಗೆ ಮಾಡೋಕ್ಕೆ ಗೊತ್ತಿಲ್ಲ. ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಯೂಟ್ಯೂಬ್ ನೋಡಿದೆ, ಮತ್ತು ಅಮ್ಮನಿಗೆ ಫೋನ್ ಮಾಡಿ ಕೇಳಿಕೊಂಡೆ ಅಮ್ಮ ಹೇಗೆ ಮಾಡೋದು ಅಂತ. ಅಮ್ಮ ಹೇಳ್ಕೊಟ್ರು, ಅದೇ ಥರ ಮಾಡಿದೆ. ಚೆನ್ನಾಗೇ ಬಂದಿದೆ. ಅಂದರೆ ನೆಲ ಕಡಲೆ ಇದೆಯಲ್ಲ, ಅದು ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೈ ಆಗಬೇಕಾಗಿತ್ತು. ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಟೆಂಪಲಲ್ಲಿ ಫುಲ್ ಸೌಂಡು. ನನ್ನ ಫ್ರೆಂಡಿಗೋಸ್ಕರ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಆಯಿತು. ಸೊ ಒಂದು ಪ್ಯಾಕೆಟ್ ಮಿಕ್ಚರು, ಮತ್ತು ಇದು ಏನದು, ಮತ್ತು ಅವಲಕ್ಕಿ ಒಗ್ಗರಣೆ, ಮತ್ತು ಮಂಡಕ್ಕಿ ಒಗ್ಗರಣೆ ಅಂದರೆ ಪುರಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಟೀ ಟೈಮ್ಗೆ ತಿನ್ನೋಕ್ಕೆ.
ಸಂಡೇ ಮಾರ್ನಿಂಗ್ 5 o'clock ಎದ್ದು ರೆಡಿ ಎಲ್ಲ ಆಗಿ ಆಯಿತು. ಈಗ ಹೋಗೋಕ್ಕೆ ಅಂದರೆ 6 o'clock ಬಸ್ಸಿಗೆ ಹೋಗೋಣ ಅಂತ. ಸಣ್ಣ ವಾಲೆ ಹಾಕಿ ವಾಲೆ ನನಗೆ ಯಾಕೋ ದೊಡ್ಡದಾಗಿ ಕಾಣ್ದಂಗೆ ಆಗ್ತಾಯಿತ್ತು, ಒಂಥರ ಅನ್ಕಂಫರ್ಟ್ ಆಗ್ತಿತ್ತು. ಆದರೂ ಹಾಕ್ಕೊಂಡು ಹೋದೆ, ನಂಗೆ ಇಷ್ಟ ಆಗಿತ್ತು ವಾಲೆನ. ನಾನು ನಮ್ಮಣ್ಣ ಬೆಳಗ್ಗೆ ಬೇಗ ತಲುಪಬೇಕಂದ್ಬಿಟ್ಟು 6 ಗಂಟೆ ಬಸ್ಸಿಗೆ ಹೊರಟು. ಕೊನೆಗೂ ಬಸ್ಸು ಸಿಕ್ತು, ನಮಗೆ ಫ್ರೀ ಟಿಕೆಟ್ ಅಲ್ವಾ. ಮತ್ತು ನಮ್ಮಣ್ಣ ಪೇ ಮಾಡ್ದ ಬ್ಯಾಂಗ್ಳೂರಿಗೆ. ಮತ್ತು ಟ್ರೈನಲ್ಲಿ ಹೋಗೋಣ ಅಂತಿದ್ದು, ಆಮೇಲೆ ಟ್ರೈನ್ ಲೇಟ್ ತಲುಪುತ್ತೆ ಅಂತ ಹೋಗಿಲ್ಲ. ಕೊನೆಗೂ ಬಂದು ಮೆಜೆಸ್ಟಿಕ್ಕಿಗೆ ತಲುಪೋದು. ಈಗ ಮೆಜೆಸ್ಟಿಕ್ಕಲ್ಲಿ ಇಳಿದಿದ್ದೀವಿ. ಆಮೇಲೆ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಮೆಟ್ರೋ ಹತ್ಕೊಂಡು ಜಾಲಹಳ್ಳಿಗೆ ಹೋದೋ. ಯಾಕಂದರೆ ಜಾಲಹಳ್ಳಿ ಗಂಟ ಮೆಟ್ರೋ ಆದರೆ ಬೇಗ ತಲುಪುತ್ತೆ. ಜಾಲಹಳ್ಳಿಯಿಂದ ಪುನಃ ಬಸ್ ಹತ್ತಿ MS ಪಾಳ್ಯಕ್ಕೆ ಹೋಗಬೇಕು. ಈಗ MS ಪಾಳ್ಯಗೆ ಬಂದು ತಲುಪೋದು. ಮತ್ತು ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ, ಅದಕ್ಕೆ ಮಸಾಲೆ ದೋಸೆ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಆಮೇಲೆ ಆಟೋದಲ್ಲಿ ಹೋದು. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಗೊತ್ತಾಯಿತು MS ಪಾಳ್ಯದಿಂದ. ಆಟೋದವರು ಬರೀ 7 ಕಿಲೋಮೀಟ್ರಿಗೆ 200 ಇಸ್ಕೊಂಡ್ರು. ಕೊನೆಗೂ 12 ಗಂಟೆಗೆ ಬಂದು ತಲುಪಿದೆ. ಹಲೋ ಗಾಯ್ಸ್, ಈಗ ನನ್ನ ಫ್ರೆಂಡ್ನ ನೋಡೋಕ್ಕೆ ಬಂದಿದ್ದೀನಿ. ಬಂದು ತಲುಪಿ ಆಯಿತು, ಹೋಗ್ತಾ ಇದ್ದೀನಿ. ಅವರಿಗೆ ಫುಡ್ ಟೈಮಿಗೆ ಕೆಳಗೆ ಬಿಡೋದು, ಅಲ್ಲಿ ಗಂಟ ಹಾಸ್ಟೆಲಿಂದ ಹೊರಗೆ ಬಿಡೋದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಅಂದರೆ ನಾನು ಫಸ್ಟ್ ಇಯರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಓದ್ತಿದ್ದೆ, ಆಗ ಫ್ರೆಂಡ್ ಆಗಿದ್ದು, ನನ್ನ ಬೆಸ್ಟ್ ಫ್ರೆಂಡ್ ಆಯಿತಾ. ಆಮೇಲೆ ನಾನು ಇಲ್ಲಿಂದ ಟ್ರಾನ್ಸ್ಫರ್ ತೊಗೊಂಡು ಬೇರೆ ಕಾಲೇಜಿಗೆ ಹೋಗ್ಬಿಟ್ಟೆ. ಟ್ರಾನ್ಸ್ಫರ್ ತೊಗೊಂಡು ಬೇರೆ ಕಾಲೇಜಿಗೆ ಹೋದ್ಮೇಲಿಂದ ಮೀಟೇ ಆಗಿಲ್ಲ. ಸೊ ಅವಳನ್ನ ನೋಡೋಣ ಅಂದ್ಬಿಟ್ಟು ಬಂದೆ. ನೋಡೋಕ್ಕಿಂತ ಬಂದಿದ್ದೀನಿ. ನನ್ನ ಬೆಸ್ಟ್ ಅಂದರೆ ಬೆಸ್ಟಿ ಆಯಿತು. ಮತ್ತು ನಂದು ತುಂಬ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಬರ್ತೀನಿ ಅಂತ ಹೇಳಿಲ್ಲ, ಒಂದು ವಾರದಿಂದ ಜಗಳ ಮಾಡಿಕೊಂಡು ಮಾತಾಡ್ತಿದ್ದ. ನಾನು ಬೇಕು ಅಂತಾನೆ. ಸೊ ಸರ್ಪ್ರೈಸ್ ಆಗಿ ಹೋಗಿ ಮೀಟ್ ಮಾಡೋಣ. ಸೊ ಗೈಸ್, ಇದೆ ನಮ್ಮ ಕಾಲೇಜ್ ಎಂಟ್ರೆನ್ಸ್. ಇವಳು ನನ್ನ ಫ್ರೆಂಡ ಅಖಿಲ ಅಂತ. ಇವಳು ನನ್ನ ಬೆಸ್ಟಿನೇ. ಅವಳು ನನಗೆ ಗೊತ್ತಿಲ್ಲದೆ ಕರ್ಕೊಬರಕ್ಕಂದಿದ್ದೆ. ಅವಳು ನನ್ನ ನೋಡಿ ಶಾಕ್ ಆಗಿಬಿಟ್ಲು. ಅವಳಂತೂ ತೀರಾ ಸಣ್ಣ ಆಗಿಬಿಟ್ಟಿದ್ದಾಳೆ. ಅವಳನ್ನ ನೋಡಿ ನಾನು ಶಾಕ್ ಆಗಿಬಿಟ್ಟೆ. ಇವಳು ನನ್ನ ಫ್ರೆಂಡ್ ರಿಟ್ಟಿ ಅಂತ. ಸಂಡೇ ಟೈಮ್ ಅಲ್ವಾ, ಸೊ ಯಾರೂ ಊಟಕ್ಕೆ ಬರಲ್ಲ, ಎಲ್ಲರೂ ಅಲ್ಲೇ ಇರ್ತಾರೆ. ಮತ್ತು ಇವರಿಬ್ಬರನ್ನ ಮೀಟಾಡಿ ನಗಾಡ್ತಾಯಿದ್ವು. ಅಫ್ನಾನ ಕರ್ಕೊಬರಕ್ಕೆ ಅಂದಿದ್ದೆ, ನೋಡಿದ್ರೆ ಅಫ್ನಾನ ಎಲ್ಲಿಗೆ ಕ್ಯಾಂಟೀನಲ್ಲೇ ಇರಿಸಿದ್ದಾರೆ. ಅವ್ರು ಈ ಕಡೆ ಕರ್ಕೊಂಡೇ ಬಂದಿಲ್ಲ. ಮತ್ತು ಇವ್ರ ಜೊತೆ ಸ್ವಲ್ಪ ತುಂಬ ಮಾತಾಡಿ ಆಯಿತು. ಯಾರಿಗೂ ಹೇಳಿಲ್ಲ ನಾ ಬರೋದು. ಮತ್ತು ಈಗ ಇವ್ರ ಜೊತೆ ಮಾಡಿ ಸ್ವಲ್ಪ ತಂದಮೇಲೆ ಅಫ್ನಾನ ನೋಡೋಕೆ ಹೋದು. ಅಫ್ನಾ ಕ್ಯಾಂಟೀನಲ್ಲಿ ಇದ್ದಾಳೆ. ಸೊ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಳಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಲು, ಕಾಲು ನೋವು ಅಂತ. ಅವಳಿಗೆ ಗೊತ್ತೇ ಇಲ್ಲ ನಾನು ಹೋಗಿದ್ದು. ಹಾಯ್ ಗಾಯ್ಸ್, ಈಗ ಫೈನಲಿ ಬಂದು ನಾನು ಇದು ಮಾಡಿಕೊಂಡೆ. ಅವ್ರು ಯಾರೂ ವೀಡಿಯೋಕ್ಕೆ ಬರ್ತಿದ್ದಿಲ್ಲ. ಸೊ ಅವ್ರಿಗೆ ಗೊತ್ತಿಲ್ದಂಗೆ ಹಿಂಗೆ ವೀಡಿಯೋ ಮಾಡ್ಕೊಂಡು ಕೂತೆ. ಸೊ ಗೈಸ್, ಫೈನಲಿ ಬಂದು ಮೀಟ್ ಮಾಡಿ ಆಯಿತು. ಈಗ ಟೈಮ್ ಬಂದು ಎಷ್ಟು 2:30 ಆಗಿದೆ. ಈಗ ಇಲ್ಲಿಂದ ಹೊರಟ್ರೆ ಸಂಜೆ 6 ಗಂಟೆದೊಳಗೆ ತಲುಪ್ಬೋದು. ನಂದು ಫ್ರೆಂಡ್ ಅಲ್ಲಿದ್ದಾರೆ. ಅಲ್ಲಿ ನೋಡಿ, ಒಬ್ಳು ಪೊಟ್ಟಿ ಥರ ಸುತ್ತಾಡ್ತಿದ್ದಾಳೆ. ನಾವು ಅನ್ನೋದು ನಿಮಗೆ ಸಂತೋಷಮ್ಮ. ಅಯ್ಯೋ, ತುಂಬ ಖುಷಿ ಆಯ್ತಾ?
ಅವರಿಗೆ ಕನ್ನಡ ಬರಲ್ಲ ಗೈಸ್, ಅವರೆಲ್ಲ ಕೇರಳದವರು, ಸೊ ಮಲಯಾಳ ಮಾತ್ರ ಬರೋದು. ಬಾಯ್. ಸುಮ್ಮನೆ ಬಾಯಿ ಅಂತ ಹೇಳಿದ್ರು. ಪುನಃ ನನ್ನ ಅಂಗಡಿಗೆ ಕರ್ಕೊಂಡೋದ್ರು. ಅಂದರೆ ನನಗೆ ಮತ್ತು ಅಣ್ಣನಿಗೆ ಎಗ್ ಪಪ್ಸ್, ಜ್ಯೂಸ್, ವಾಟ್ರ್ ಬಾಟ್ಲ್ ಎಲ್ಲ ತೆಗೆದುಕೊಟ್ರು. ಆಮೇಲೆ ಬಂದು ಅಲ್ಲಿ ಬಸ್ಸೇ ಇರಲ್ಲ, ಬಸ್ ಫೆಸಿಲಿಟಿನೇ ಇಲ್ಲ. ಸೊ ಯಾರನ್ನಾದರೂ ಲಿಫ್ಟ್ ಕೇಳಿಕೊಂಡೇ ಹೋಗಬೇಕು. ಸೊ ಹಂಗೆ ಬರೋತ್ತಿಗೆ ಈ ಅಂಕಲ್ ನಮಗೆ ಲಿಫ್ಟ್ ಕೊಟ್ಟರು. ಅವ್ರ ಕಾರಲ್ಲಿ ಹೋದೋ, ಅಲ್ಲಿ ಬಸ್ ಬರೋ ಜಾಗಕ್ಕೆ ಇಳಿಸಿದ್ರು. ಸೊ ಅಲ್ಲಿಂದ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಆಮೇಲೆ ಮೆಜೆಸ್ಟಿಕ್ಗೆ ಬಂದು ತಲುಪಿಬಿಟ್ಟು ಬಂದಂಗೆ ಟ್ರೈನ್ ಇತ್ತು 4:45ಗೆ. ಸೊ ಫುಲ್ಲು ಓಟ ಅಂದರೆ ಓಟ, ಜೋರಾಗಿ ಹೊಡ್ಕೊಬಂದು ಟ್ರೈನ್ ಕ್ಯಾಚ್ ಮಾಡ್ದು. ಮತ್ತು ಅವ್ರು ತೆಗೆದುಕೊಟ್ಟಿದ್ದು ಜ್ಯೂಸ್, ಮೊಟ್ಟೆ ಪಪ್ಸ್ ಎಲ್ಲ ತಿಂದು. ಮತ್ತು ಈ ಕಡೆ ಮೈಸೂರಿಗೆ ತಲುಪಿಸ್ಟಿಗೆ ನೈಟ್ ಆಗಿಬಿಟ್ಟಿತ್ತು, ಎಲ್ಲ ಕತ್ಲಾಗಿಬಿಟ್ಟಿತ್ತು. ನೈಟ್ 8 ಗಂಟೆಗೆ ಬಂದು ರೀಚ್ ಆದೆ ಮೈಸೂರಿಗೆ. ಸೊ ಅಲ್ಲಿಂದ ಈಗ ರೂಮಿಗೆ ಹೋಗ್ತಾ ಇದ್ದೀನಿ. ಟ್ರೈನಲ್ಲಿ ತುಂಬ ಇಷ್ಟ ಅಂದರೆ ಟ್ರೈನ್ದು ಸೌಂಡು, ಮತ್ತು ಒಂಥರ ಫೀಲ್ ಗುಡ್ ಆಗಿರುತ್ತೆ, ಮತ್ತು ಕಮ್ಮಿ ರೇಟ್ ಆಗಿರುತ್ತೆ. ಆಮೇಲೆ ಬಂದು ಒಂದು ಎಳ್ನೀರು ಕುಡಿದೆ, ಫುಲ್ ದಾವ ಆಗಿಬಿಟ್ಟಿತ್ತು ಅಂತ. ಸೊ ಗೈಸ್, ನಾನು ಫೈನಲಿ ಬಂದು ಮನೆಗೆ ತಲುಪಿದೆ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಬೆಳಗ್ಗೆ 5 ಗಂಟೆಗೆ ಬಿಟ್ಟವಳು, ಇದು ಸಂಜೆ 8 ಗಂಟೆಗೆ ಬಂದು ತಲುಪಿದ್ದೀನಿ. ಈಗ ಏನು ಸ್ನಾನ ಮಾಡಿ ಊಟ ಮಾಡಿ ಮಲ್ಕೋಬೇಕು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿಗಂటే ಎಲ್ಲರಿಗೂ ಟಾಟಾ, ವಿ ಆಲ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫುಲ್ಲು ಟಯರ್ಡಾಗಿ ಹುಚ್ಚಿ ಥರ ಆಗಿದ್ದೀನಿ.